ವೇದಿಕೆಯಲ್ಲಿ ಆಸೀನರುವ ನಮ್ಮ ಪಕ್ಷದ ಮುಖಂಡಿ ಮಾಜಿ ಮೇಯರ್ ಆದಂತ ಪದ್ಮಾಜಿ ಅಕ್ಕ ಅವರೇ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು, ನನ್ನ ಆತ್ಮೀಯ ಸ್ನೇಹಿತರು MLC ಆದಂತ ಪುಟ್ಟಣ್ಣ ಅವರೇ, ಆತ್ಮೀಯರು ನಮ್ಮ ಪಕ್ಷದ ಅಭ್ಯರ್ಥಿ ಆದಂತ ಮನ್ಸೂರ್ ಅಲಿ ಖಾನ್ ಅವರೇ, ನನ್ನ ತಮ್ಮ ಆದಂತ ಯುಗ ಆದಂತ ನಮ್ಮ ಪಕ್ಷದಲ್ಲಿ ಬೆಳೀತಾ ಇರೋದು ಯುವಕರಾದಂತ ಶಿಶಿರ್ ಅವರೇ, ಇಲ್ಲಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಇಲ್ಲಿದ್ದಂತೆ ಎಲ್ಲ ಆತ್ಮೀಯರೇ, ತಮಗೆಲ್ಲ ಗೊತ್ತಿದ್ದಂಗೆ ನಾನು ಪುಟ್ಟಣ್ಣ ಅವರು ಪದ್ಮಾವತಿ ಅಕ್ಕಾರೆಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ಆದಂತ ಮನ್ಸೂರ್ ಅಲಿ ಖಾನ್ ಅವರು ಪ್ರಚಾರಕ್ಕೆ ಮತ ಕೇಳಕ್ಕೆ ತಮ್ಮ ಮಧ್ಯದಲ್ಲಿ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಾವು ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಯಾವಾಗ ಚುನಾವಣೆ ಮಧ್ಯದಲ್ಲಿ ನಾವು ಜನಗಳಲ್ಲಿ ಮತ ಕೇಳಕ್ ಹೋಗ್ತೀವಿ, ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇರುವಾಗ ನಾವ್ ಏನ್ ಮಾಡಿದೀವಿ, ಮುಂದಿನ ದಿನ ನಮ್ಮ ಸರ್ಕಾರ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಜನಗಳಲ್ಲಿ ಮತ ಕೇಳ್ತೀವಿ. ನಾವು ಬಿಜೆಪಿ ಅವರಂಗಲ್ಲ, ಹಿಂದೂ ಮುಸಲ್ಮಾನ್ ಅವ್ರ ಸಾಧನೆನೇ 0. ಏನೋ ಒಂದು ಸಾಧನೆ ಮಾಡ್ಬೇಕು ತಾನೆ, ಸಾಧನೆ 0. ಸಾಧನೆ ಏನ್ ಹೇಳಕ್ ಸಾಧ್ಯನೇ ಇಲ್ಲ ಅವ್ರ ತವ. ಹಾಗಾಗಿ ನಾವು ಚುನಾವಣೆ ಬರುವಾಗ ನಾವು ಯಾವತ್ತೂ ನಾವು ಸಾಧನೆಯನ್ನ ತೋರಿಸಿ ಮತ ಕೇಳ್ತೀವಿ. ತಾವು 2023 ಚುನಾವಣೆಯಲ್ಲಿ, ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಜನಗಳ ಮಧ್ಯದಲ್ಲಿ ಹೋಗಿ ನಾವು ನಮ್ಮ ಸರ್ಕಾರ ಬಂದ್ರೆ 5 ಗ್ಯಾರಂಟಿ ಕೊಡ್ತೀವಿ ಅಂತ ನಾವು ಎಲ್ಲ ಕಡೆ ಹೇಳ್ಕೊಂಡ್ ಬಂದ್ವಿ. ಯಾವ 5 ಗ್ಯಾರಂಟಿ? ಮನೆಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಂತ. 2,000 ರೂಪಾಯಿ ಬರ್ತಾ ಇದೆಯಲ್ಲಮ್ಮ, 2,000 ಕೈ ಎತ್ತಿ, ನೀವು ಕೈ ಎತ್ತಿ ಹೇಳ್ಬೇಕು. 2,000 ರೂಪಾಯಿ ಕೊಡ್ತೀವಂತ, 2,000 ರೂಪಾಯಿ ಕೊಡ್ತೀವಂತ ಹೇಳಿದ್ವಿ. ಅದ್ರ ಜೊತೆಯಲ್ಲಿ 5 kg ಅಕ್ಕಿನ ಇದ್ದಿದ್ದು 10 kg ಅಕ್ಕಿ ಮಾಡ್ತೀವಿ ಅಂತ ಹೇಳಿದ್ವಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2014 13ರಲ್ಲಿ 2013ರಲ್ಲಿ 7 kg ಅಕ್ಕಿ ಕೊಡ್ಬೇಕಂತ ತೀರ್ಮಾನ ಮಾಡಿ ಬಡವರಿಗೆ 7 kg ಅಕ್ಕಿಯನ್ನ ಕೊಡ್ತಾ ಇದ್ವಿ. ಅದೇ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದಾದ್ಮೇಲೆ 7 kg ಇದ್ದಿದ್ದು 5 kg ತಂದಿಟ್ರು. ಏನಕ್ಕೆ 2 kg ಕಡಿಮೆ ಮಾಡಿದ್ರು? ಬಡವ್ರ ಬಗ್ಗೆ ಇಷ್ಟೇನ ಕಾಲೇಜಿಯವ್ರಿಗೆ 7 kg ಇದ್ದಿದ್ದು 5 kg ತಂದ್ರು. ತಿರ್ಗಾ ನಮ್ಮ ಸರ್ಕಾರ ಬಂದ್ರೆ 5 kgನ ನಾವು 10 kg ಮಾಡ್ತೀವಿ ಅಂತ ಹೇಳಿದ್ರು. 10 kg ಮಾಡಿದೀವಿ ಇಲ್ಲಮ್ಮ, ಮಾಡಿದ್ವಿ ಇಲ್ವಾ? 10 kg ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ 200 ಯೂನಿಟ್ ಕರೆಂಟ್ ಫ್ರೀ. ಯಾವ್ದು 70 ಯೂನಿಟ್ ಯಾರು ಯೂಸ್ ಮಾಡ್ತಾವ್ರೆ ಅವ್ರಿಗೆ 80 ಯೂನಿಟ್ ಫ್ರೀ. ಯಾರು 80 ಯೂನಿಟ್ ಫ್ರೀ ಮಾಡ್ತಾವ್ರೆ ಅವ್ರಿಗೆ 90 ಯೂನಿಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು 200 ಯೂನಿಟ್ ವರ್ಗು ಕರೆಂಟ್ ಫ್ರೀ ಅಂತ ಹೇಳಿದ್ರಿ. ಎಲ್ಲಾ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ತಾ ಇದ್ರಿಲ್ಲಮ್ಮ, ಬಸ್ಸಲ್ಲಿ ಫ್ರೀ ಅಡ್ಡಾಡ್ತಾ ಇದ್ರಿಲ್ಲ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗೆ, ಯಾರು ಡಿಪ್ಲೊಮಾ ಹೋಲ್ಡರ್ ಹುಡುಗರು ಇದ್ದಾರೆ ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಆ ರಾಜ್ಯದ ಜನ ನಂಬಿಟ್ಟು ಏನ್ ಮಾಡಿದ್ರು, ಕಾಂಗ್ರೆಸ್ನ 136 ಸೀಟ್ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಯ್ತು. ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಇದೇ ವಿರೋಧ ಪಕ್ಷದವ್ರು ಏನಂದ್ರು, ಈ 5 ಗ್ಯಾರಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ, ಈ 5 ಗ್ಯಾರಂಟಿ ಕೊಡ್ಬೇಕಾದ್ರೆ 54,000 ಕೋಟಿ ಆಗ್ತದೆ, ಸುಮ್ಗೆ ಚುನಾವಣೆ ಟೈಮಲ್ಲಿ ಇವ್ರು ಭಾಷಣ ಮಾಡಿರೋದು, ಇದು ಕೊಡಕ್ ಸಾಧ್ಯ ಆಗಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು. ನಮ್ ಸರ್ಕಾರ ಬಂದಾದ್ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದ ತಕ್ಷಣ ಒಂದೇ ತಿಂಗಳಲ್ಲಿ ಇದು 5 ಗ್ಯಾರಂಟಿನ ನಾವು ಲಾಗು ಮಾಡಿದ್ವಿ. 5 ಗ್ಯಾರಂಟಿ ಲಾಗು ಮಾಡಿದ್ವಿ ಇಲ್ಲೋ ನಾವು? 6ನೇ ಗ್ಯಾರಂಟಿ ನಾವು ಚುನಾವಣೆ ಟೈಮಲ್ಲಿ, ಪ್ರಚಾರ ಟೈಮಲ್ಲಿ ಹೇಳಿಲ್ಲ. ಯಾವ್ದಪ್ಪ ಅದು 6ನೇ ಗ್ಯಾರಂಟಿ ಅಂದ್ರೆ ಬಡವರಿಗೆ ಮನೆಗಳು ಕೊಡೋದು ನಾವು ಘೋಷಣೆ ಮಾಡಿರ್ಲಿಲ್ಲ ಪುಟ್ಟಣ್ಣವರೇ. 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ ನಾವು, 6ನೇ ಗ್ಯಾರಂಟಿ ನಾವು ಘೋಷಣೆ ಮಾಡಿರಲಿಲ್ಲ. 6ನೇ ಗ್ಯಾರಂಟಿ ಅಂತ ಘೋಷಣೆ ಮಾಡಿ, ಯಾವ್ದು 6ನೇ ಗ್ಯಾರಂಟಿ ಅಂದ್ರೆ ಬಡವ್ರ ಮನೆ ಕೊಡೋದು. ಯಾವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2015, 16, 17, 18 1,80,253 ಮನೆಗಳು ಅವಾಗ ಸ್ಯಾಂಕ್ಷನ್ ಮಾಡಿದ್ದು. ಯಾವಾಗ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಒಂದ್ ಮನೆಯನ್ನು ಸ್ಯಾಂಕ್ಷನ್ ಮಾಡಕ್ಕಾಗಿಲ್ಲ, ಒಂದ್ ಮನೆಯನ್ನು ಕೊಡಕ್ಕೆ ಅವ್ರ ಕೈಲಿ ಸಾಧ್ಯ ಆಗಿಲ್ಲ. ಮನೆಯನ್ನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆಯನ್ನು ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಏನಂದ್ರೆ, ಒಂದ್ ಮನೆ ಕಟ್ಬೇಕಾದ್ರೆ 7.5 ಲಕ್ಷ. ನೋಡಿ ಆ ಗುಡಿಸಲು ಸಣ್ಣ ಮನೆ ನೋಡಿದೆ ಈಗ ನಾನು ಇಲ್ಲಿ ಮುಂದೆ ನೋಡಿ ಯಾವ ತರ ಮನೆ ಇದೆ, ಯಾವ ತರ ಮನೆ ಇದೆ ನೋಡಿ. ಆ ತರ ಮನೆಯಲ್ಲಿ ಜನ ಜೀವನ ಮಾಡ್ತಾವ್ರೆ. 1,80,000 ಮನೆಗಳಲ್ಲಿ ಒಂದ್ ಮನೆನೂ ಅವ್ರು ಸ್ಯಾಂಕ್ಷನ್ ಮಾಡಕ್ ಆಗ್ಲಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ರು. ರಾಜ್ಯ ಸರ್ಕಾರದಿಂದ 1,20,000 ರೂಪಾಯಿ. SC ST ಇದ್ರೆ 2 ಲಕ್ಷ. ಅವರೇಜ್ ತಗೊಂಡ್ರೆ 1.5 ಲಕ್ಷ ಆಗ್ತದೆ. ಅಂದ್ರೆ 1.5 ಲಕ್ಷ ರಾಜ್ಯ ಸರ್ಕಾರದು, ಕೇಂದ್ರ ಸರ್ಕಾರದ 1.5 ಲಕ್ಷ ಅಂದ್ರೆ 3 ಲಕ್ಷ ಆಯ್ತು. 7.5 ಲಕ್ಷ 3 ಲಕ್ಷ ಹೋದ್ರೆ ಎಷ್ಟು ಉಳಿತು? 4.5 ಲಕ್ಷ. ಯಾರು ಕಟ್ಬೇಕು? ಬಡವ್ರು ಕಟ್ಬೇಕು. ಎಲ್ಲಿಂದ ಬಡವ್ರು ಕಟ್ಟಕ್ಕೆ ಸಾಧ್ಯ? ಟೋಟಲ್ 10 ವರ್ಷದಿಂದ ಬಡವ್ರ ಬೆನಿಫಿಷಿಯರಿ ಕೊಡ್ಬೇಕಾಗಿರೋ ಪೇಮೆಂಟ್ 7,400 ಕೋಟಿ. ಬರೇ 10 ವರ್ಷದ ಎಷ್ಟು ಕೊಟ್ಟವ್ರೆ?
ಬರೇ 310 ಕೋಟಿ ಕೊಟ್ಟವ್ರೆ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 20,000 ಕೊಟ್ಟವ್ರೆ, ಯಾರೋ 20,000 ಮೇಲೆ ಒಬ್ರು ಕೊಡಕ್ಕೆ ಸಾಧ್ಯ ಆಗ್ಲಿಲ್ಲ. ಟೋಟಲ್ 310 ಕೋಟಿ ಕೊಟ್ಟಿದ್ರು. ನಮ್ ಸರ್ಕಾರ ಬಂದಾದ್ಮೇಲೆ, ನಾನ್ ಮಂತ್ರಿ ಆದ್ಮೇಲೆ, ನನ್ ಗಮನಕ್ಕೆ ಬಂದಾದ್ಮೇಲೆ, ನನ್ನ 16 ಬಾರಿ ಮೀಟಿಂಗ್ ಆದ್ಮೇಲೆ ಮೊನ್ನೆ ಮುಖ್ಯಮಂತ್ರಿಗೆ ಹೆಂಗೋಪ ಹೋಗಿ ಕೇಳೋದು, ಮುಖ್ಯಮಂತ್ರಿ ಗ್ಯಾರಂಟಿಯಲ್ಲಿ ಇದು ಹೆಂಗ್ ಕೊಡಕ್ ಸಾಧ್ಯ, 7,400 ಕೋಟಿ ಹೆಂಗ್ ಕೊಡಕ್ ಸಾಧ್ಯ ಅಂತ, ಪದ್ಮಾವತಿ ಅಕ್ಕ ಹೆಂಗ್ ಕೊಡಕ್ ಸಾಧ್ಯ ಅಂತ ನಾನು ಭಯಿಂದ ಬೈಸ್ಕೊಂಡ್ರು ಪರವಾಗಿಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ಹೋಗ ಹೇಳ್ದೆ ನಾನು. ಸರ್, ಈ ತರ ನಿಮ್ ಕಾಲದಲ್ಲೇನೆ ನೀವು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ತಾವು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವಿ. ಅದಾದ್ಮೇಲೆ ಬಿಜೆಪಿ ಅವರು ಒಂದು ಮನೆ ಸ್ಯಾಂಕ್ಷನ್ ಮಾಡಕ್ ಸಾಧ್ಯ ಆಗಿಲ್ಲ. ಒಂದ್ ಮನೆನೂ 10 ವರ್ಷದಿಂದ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ ಸರ್. ನಾವು ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಡ್ತಾರೆ. ಬೆನಿಫಿಷಿಯರಿ 4,50,000 ಕಟ್ಟಬೇಕಾಗ್ತದೆ. ಅವ್ರು ಬಡವ್ರು ಕಟ್ಟಕ್ ಸಾಧ್ಯ ಆಗಲ್ಲ. ಈಗ ನಮ್ಮ ಸರ್ಕಾರದಿಂದ ನಾವು ಕೊಟ್ಟಿ ಕಟ್ಟಬೇಕಾಗ್ತದೆ ಸರ್. 7,500 ಕೋಟಿ ಬೇಕಾಗ್ತದೆ ಸರ್. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನನ್ ಸೂಚನೆ ಕೊಟ್ಟು, ಇಲ್ಲ ಕಣೋ ಬಡವ್ರಿಗೆ ಮನೆ ಕೊಡ್ಬೇಕಾಗ್ತದೆ, ಜನ ಬೀದಿಯಲ್ಲಿ ಇದ್ದಾರೆ, ನಾನ್ ಕೊಡ್ತೀನಿ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು 500 ಕೋಟಿ ಅಪ್ರೂವ್ ಮಾಡಿದಕ್ಕೆ ಫೆಬ್ರವರಿ 2ನೇ ತಾರೀಕಿಗೆ 36,789 ಮನೆಗಳು ಕೊಟ್ವಿ ನಾವು. ಏನಕ್ಕೆ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗ್ಲಿಲ್ಲ? ಬಡವ್ರ ಬಗ್ಗೆ ಅವ್ರ ಕಾಳಜಿ ಇರ್ಲಿಲ್ವಾ? ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರಿದ್ರು 1.5 ವರ್ಷ, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಸದಾನಂದ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆಗಿದ್ರು 2 ವರ್ಷ, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಬರೇ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಮನೆ ಸಿದ್ದರಾಮಯ್ಯ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇರೋದ ತಮ್ಮ ಬಯಸಕ್ಕೆ ಕೇಳ್ತಾ ಇದೀನಿ. ಇವತ್ತು 36,689 ಮನೆ ಕೊಟ್ಟಿದ್ದೀವಿ ತಾನೆ, 789 ಮನೆ ಕೊಟ್ಟಿದ್ದೀವಿ ತಾನೆ. ಏನಕ್ಕೆ ಇವ್ರು ಕೊಡಕ್ ಸಾಧಿಕಿಲ್ಲ? ಈಗ ಜುಲೈದಲ್ಲಿ 48,000 ಮನೆಗಳು ಕೊಡ್ತಾ ಇದ್ವಿ. ಎಷ್ಟು ಮನೆಗಳು? 48,000 ಮನೆಗಳು ಕೊಡ್ತೀವಿ ಎಲ್ಲಾ ಸ್ಟೇಟ್ ಅಲ್ಲಿ. ಈ ವರ್ಷ ಏನ್ ಪೆಂಡಿಂಗ್ ಇದ್ದಿದ್ದ ಮನೆಗಳು 1,80,253 ಮನೆಗಳನ್ನ ಈ 1 ವರ್ಷದಲ್ಲಿ ಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಮಾಡಿದ್ದಾರೆ. ಆಮೇಲೆ 1 ರೂಪಾಯಿನೂ ಕೊಟ್ಟಂಗಿಲ್ಲ. ಇನ್ನೊಂದು ದಯಮಾಡಿ ತಾವು ಕೇಳ್ಬೇಕು, ಇಲ್ಲಿ ನಿಮ್ಮ MLA ಬಂದ್ರೆ ಸುರೇಶ್ ಕುಮಾರ್ ಅವ್ರಿಗೆ ಕೇಳ್ಬೇಕು. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ರೂಪಾಯಿ ಕೊಡ್ತಾವ್ರೆ. 1.5 ಲಕ್ಷ ಕೇಂದ್ರ ಸರ್ಕಾರದಿಂದ ಕೊಡ್ತಾವ್ರೆ. ಅಂದ್ರೆ ಬಡವ್ರ ಮನೆಗೆ GST ಹಾಕಿ 1,38,000 ರೂಪಾಯಿ ವಾಪಸ್ ತಗೊಳ್ತಾವ್ರೆ. ಅಂದ್ರೆ ನಾಮಕೆ ವಾಸ್ತೆ ಅಂತ ಕೊಡ್ತಾ ಇರೋದು, ನಾಮಕೆ ವಾಸ್ತೆ ಅಂತ ಕೊಡ್ತಾವ್ರೆ. ಬಡವ್ರ ಮನೆಗೆ GST ಹಾಕದೇನ್ರಿ? ಬಡವ್ರ ಮನೆಗೆ GST ಹಾಕದ? ಬಡವ್ರ ಮನೆಗೆ 1,38,000 ರೂಪಾಯಿ GST ಹಾಕಿ ಬರೀ 12,000 ಕೊಡ್ತಾರೆ. ಅದಕ್ಕೆ ಹೆಸರೇನು? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ. ನೋಡಿ ಬಡವ್ರ ಬಗ್ಗೆ ಇವ್ರ ಕಾಲೇಜಿ ಎಷ್ಟಿದೆ ನೋಡಿ. ಬಡವ್ರ ಬಗ್ಗೆ 12,000 ಕೊಡ್ತಾ ಇರೋದು, ಬಡವ್ರ ಬಗ್ಗೆ ಇವ್ರ ಕಾಲೇಜಿ ನೋಡಿ. ಹಾಗಾಗಿ ಈ ವರ್ಷ ನಾವು ಏನ್ ಮಾಡ್ತೀವಿ, ಎಲ್ಲ ಅನ್ಕಂಪ್ಲೀಟ್ ಮನೆಗಳು ಕಂಪ್ಲೀಟ್ ಮಾಡಿ ಬಡವರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ 1,80,000 ತೀರ್ಮಾನ ಮಾಡಿ ಮುಂದಿನ ವರ್ಷದಲ್ಲಿ ಈ ತರ ಎಲ್ಲ ಮನೆ ಸರ್ವೆ ಮಾಡ್ತಾ ಇದೀವಿ. ಈಗ ರಾಜಾಜಿನಗರಲ್ಲಿ ನನ್ನ ಅನ್ಸಿಗೆ ಬಹಳಷ್ಟು ಸ್ಲಮ್ಗಳವೆ. ನನ್ನ ಮಾಹಿತಿ ಇದ್ದಂಗೆ ಪುಟ್ಟನವರು ಹೇಳಿದ್ದಾರೆ, ಅಣ್ಣ ಜನ ನನ್ ಸೋಲ್ಸಿರ್ಬೋದು, ಅದೇನಂತ ಗೊತ್ತಿಲ್ಲ, ನಾನು ನೋಡಿದೀನಿ ಇಲ್ಲಿ ಬಹಳ ಬಡತನ ಇದೆ, ನಮ್ಮಲ್ಲಿ ಒಂದು 15-16 ಸ್ಲಮ್ಗಳವೆ, ದಯಮಾಡಿ ಮನೆಗಳು ಕೊಟ್ಕೊಡ್ಬೇಕಂತ ಪುಟ್ಟನವ್ರು ನನಗೆ 16 ಬಾರಿ ನನ್ಗೆ ಹೇಳಿದ್ದಾರೆ. ಪದ್ಮಾವತಿ ಅಕ್ಕನು ಬಂದು ಹೇಳಿದ್ದಾರೆ. ನಾನು ಸರ್ವೆ ಮಾಡ್ತಾ ಇದ್ದೀನಿ, ಇಡೀ 24 ಕ್ಷೇತ್ರದಲ್ಲೂ ನಾನು ಸರ್ವೆ ಮಾಡ್ತಾ ಇದ್ದೀನಿ. ಸೈಡ್ಲೆಸ್ ಎಷ್ಟು ಜನ ಇದ್ದಾರೆ, ಹೋಮ್ಲೆಸ್ ಎಷ್ಟು ಜನ ಇದ್ದಾರೆ, ಮನೆಗಳಿಗೆ ಯಾರಿಗಿಲ್ಲ ಅಂತ ಸರ್ವೆ ಮಾಡಿ ಬರೋ ವರ್ಷದಿಂದ ಈ ತರ ಮನೆಗಳು, ಈ ಬರೋ ವರ್ಷ ಈ ಮನೆ ತಗೊಂತೀನಿ, ನಾನು ಕಟ್ಟಾಗಿ ಮನೆ ತಗೊಂತೀನಿ, ಮುಂದೆ ಕಣ್ಮುಂದೆ ಕಾಣ್ತಾ ಇದೆ. ನನ್ನ ಪುಟ್ಟನವರೇ ಈ ಮನೆ ಡೀಟೇಲ್ ಕೊಡು. ಬರೋ ವರ್ಷದಲ್ಲಿ ಈ ಮನೆ ಫ್ರೀಯಾಗಿ ನಾವು ಕಟ್ಕೊಡಿಸ್ತೀವಿ, ಫ್ರೀಯಾಗೆ ಕೊಟ್ಕೊಡ್ತೀವಿ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಂಡು. ಪುಟ್ಟಣ್ಣ ಹೇಳ್ದಂಗೆ ಡೀಸೆಲ್ ಬೆಲೆ ಏನಿತ್ತು, ಡೀಸೆಲ್ ಬೆಲೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಡೀಸೆಲ್ ಬೆಲೆ ಎಷ್ಟಿತ್ತು, ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಗ್ಯಾಸ್ ಬೆಲೆ ಎಷ್ಟಿತ್ತು. ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಇರುವಾಗ 56-58 ರೂಪಾಯಿ ಪೆಟ್ರೋಲ್ ಬೆಲೆ ಇತ್ತು. ಅವಾಗ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಎಷ್ಟಿತ್ತು ಹೇಳಿ? $141 ಇತ್ತು. ಎಷ್ಟು ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್? $141 ಇತ್ತು. ಇವತ್ತು ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಎಷ್ಟಿದೆ? $70 ಇದೆ. ಕಡಿಮೆ ಆಗ್ಬೇಕೋ ಜಾಸ್ತಿ ಆಗ್ಬೇಕೋ? ಕಡಿಮೆ ಆಗೋಬೇಕು ಜಾಸ್ತಿ ಆಗ್ಬೇಕು? ಇವತ್ತು ಎಷ್ಟಿಗೆ ಮಾಡ್ತಾವ್ರೆ? 103 ರೂಪಾಯಿ ಡೀಸೆಲ್ ಮಾಡ್ತಾವ್ರೆ. ಗ್ಯಾಸ್ ಬೆಲೆ ನನ್ಗೆ ಗೊತ್ತಿದ್ದಂಗೆ 400 ರೂಪಾಯಿ ಇದ್ದಿದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿ ಕೊನೆಯಲ್ಲಿ ಏನ್ ಮಾಡಿದ್ರು, 13 ರೂಪಾಯಿ ಜಾಸ್ತಿ ಮಾಡಿದ್ರು. ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಿದ್ರು. ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರಿಗೆ 13 ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದಾರೆ ಅಂತ ಇಡೀ ದೇಶದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದ್ರು. ಇವತ್ತು ಗ್ಯಾಸ್ ಬೆಲೆ ಎಷ್ಟಿದೆ? 1,050 ರೂಪಾಯಿ ಇದೆ. ಎಷ್ಟಿದೆ? 1,050 ರೂಪಾಯಿ ಇದೆ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ತಾವು ಪುಟ್ಟಣ್ಣ ಹೇಳ್ದಂಗೆ ಪ್ರಧಾನ ಮಂತ್ರಿಗಳು ಎಲ್ಲಾ ಕಡೆ ಭಾಷಣ ಮಾಡಿದ್ರು. ಕಪ್ ಹಣ ಇದೆ, ಕಪ್ ಹಣ ತಂದ್ಬಿಟ್ಟು ನನ್ನ ಎಲ್ಲಾ ಅಕೌಂಟ್ ಅಲ್ಲಿ 15 ಲಕ್ಷ ಹಾಕ್ತೀನಂತ ಘೋಷಣೆ ಮಾಡಿದ್ರು. ಜನ ಏನ್ ಮಾಡಿದ್ರು, ದೇಶದ ಜನ ನಂಬಿಟ್ಟು 140 ಕೋಟಿ ಜನ ಇರೋದು ನಾವು
ಇಡೀ ದೇಶದಲ್ಲಿ 140 ಕೋಟಿದಲ್ಲಿ ಏನ್ ಮಾಡಿದ್ರು, 100 ಕೋಟಿ ಜನ ಏನ್ ಮಾಡ್ಬಿಟ್ಟು ಬ್ಯಾಂಕ್ ಅಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡಿದ್ರು. ಏನಕ್ಕಂದ್ರೆ ನಮ್ಗೆ 15 ಲಕ್ಷ ಬರ್ತದಪ್ಪ, ಅಕೌಂಟ್ ಓಪನ್ ಮಾಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರು. ಒಂದ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಸುಮ್ ಬ್ಯಾಂಕ್ ಅಲ್ಲಿ ಓಪನ್ ಆಗಲ್ಲ. 500 ರೂಪಾಯಿ ಮಿನಿಮಮ್ ಕಟ್ಬೇಕಾಗ್ತದೆ. 500 ರೂಪಾಯಿ ಕಟ್ಬೇಕಾಗ್ತದೆ. 500 ರೂಪಾಯಿ ಏನ್ ಮಾಡಿದ್ರು ಜನ ಪಾಪ 15 ಲಕ್ಷ ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲಾ 100 ಕೋಟಿ ಜನ ಏನ್ ಮಾಡಿದ್ರು, ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರು. ನಮ್ಗಂತೂ 15 ಪೈಸಾನು ಬಂದಿಲ್ಲ. ಲಾಭ ಯಾರಿಗಾಯ್ತು? ಬ್ಯಾಂಕ್ ಅವರು ಲಾಭ ಮಾಡಿಕೊಟ್ರು. ಬ್ಯಾಂಕ್ ಅವ್ರಿಗೆ ಲಾಭ ಮಾಡಿಕೊಟ್ರು. ಬಹು ಅಚ್ಚೇ ದಿನ ಆಯಂಗೆ ದೇಶ ಕಾ. ಸ್ವಾಮಿ, ನಿಮ್ ಕೈ ಜೋರ್ಸ್ ಬಿಜೆಪಿಯನ್ನ ಕೇಳ್ಕೊಂತೀನಿ. ನಿಮ್ಮ ಒಳ್ಳೆ ದಿನ ನಮ್ಗೆ ಬೇಕಾಗಿಲ್ಲ. ನಮ್ ಮನಮೋಹನ್ ಸಿಂಗ್ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ ದಿನ ಐತಿಲ್ಲ, ಅದ್ ನಮ್ಗೆ ವಾಪಸ್ ಕೊಟ್ರೆ ಸಾಕು. ನಮ್ಗೆ ಅದ್ರಲ್ಲಿ ನಾವ್ ಹೆಂಗೋ ಬದುಕೊಂತೀವಿ ನಾವು. ನೋಡಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ದಯಮಾಡಿದ್ದು ಹೆಣ್ಮಕ್ಳು ತಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನೊಂದು ಘೋಷಣೆ ಮಾಡಿದ್ದಾರೆ. ಈಗ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಾವು ಹೆಣ್ಮಕ್ಳಿಗೆ ನಾವೇನು ಇವತ್ತು 2,000 ರೂಪಾಯಿ ಕೊಡ್ತಾ ಇದೀವಿ, ನಾವು 1 ಲಕ್ಷ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. 1 ಲಕ್ಷ ಅಂದ್ರೆ 1 ನಿಮಿಷ, 1 ಲಕ್ಷ ಅಂದ್ರೆ ಎಷ್ಟು? ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? 8,000 ರೂಪಾಯಿ. ನಾವು ಕೇಂದ್ರ ಸರ್ಕಾರದಿಂದ 2,000 ಕೊಡ್ತಾ ಇದೀವಿ. 8,000 ಮತ್ತೆ 2,000 ಸೇರ್ಕೊಂಡ್ರೆ ಎಷ್ಟಾಯ್ತು? 10,000 ರೂಪಾಯಿ ಆಯ್ತು. ಒಂದ್ ಮನೆಗೆ 10,000 ರೂಪಾಯಿ ಬಂದ್ರೆ ಅದ್ರ ಜೊತೆಯಲ್ಲಿ 2 kg ಅಕ್ಕಿ, ಕರೆಂಟ್ ಫ್ರೀ, ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೇಕಾದ್ರೆ ಇದು ಬೇಕೋ ಬೇಡ? ಬೇಕೋ ಬೇಡ? ಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ಬೇಕು ಎಲ್ಲ. ಬೇಕಾದ್ರೆ ಕೈ ಎತ್ತಿ ಕಾಂಗ್ರೆಸ್ಗೆ ವೋಟ್ ಆಗ್ಬೇಕಾಗ್ತದೆ. 10,000 ಒಂದೊಂದು ಮನೆಗೆ. ಯುವಕರು ದಯಮಾಡಿ, ಯುವಕರು ಸ್ನೇಹಿತರು, ನೀವು ಎಲ್ಲ ಕಡೆ ಪ್ರಚಾರ ಮಾಡಬೇಕು. ಒಂದ್ ಮನೆಗೆ, ಬಡವ್ರ ಮನೆಗೆ 10,000 ರೂಪಾಯಿ ಬಂದ್ರೆ 2,000 ರಾಜ್ಯ ಸರ್ಕಾರದಿಂದ, 8,000 ಕೇಂದ್ರ ಸರ್ಕಾರದಿಂದ, 10 kg ಅಕ್ಕಿ ಫ್ರೀ, ಆಮೇಲೆ ಬಸ್ಸಲ್ಲಿ ಫ್ರೀ, ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗೆ 3,000 ರೂಪಾಯಿ. ಅಂದ್ರೆ ಅದು ಇನ್ನೊಂದು ಡಿಪ್ಲೊಮಾ ಹೋಲ್ಡರ್ ಯುವಕರಿಗೆ ಯಾರು ಕೆಲಸ ಇಲ್ಲ, ನಾವೇನ್ 3,000 ರೂಪಾಯಿ ಕೊಡ್ತಾ ಇದೀವಿ. ನಮ್ ಕೇಂದ್ರ ಸರ್ಕಾರ ಬಂದ್ರೆ ಅವ್ರಿಗೂ 1 ಲಕ್ಷ ಕೊಡ್ತಾರಂತೆ. ಅಂದ್ರೆ ಅದನ್ನು 8,000 ಮತ್ತೆ 3,000 ಎಷ್ಟಾಯ್ತು? 11,000. ಆಮೇಲೆ ಅದ್ರ ಜೊತೆ ಕರೆಂಟ್ ಫ್ರೀ. ಬೇಕೋ ಬೇಡ? ಬೇಕೋ ಬೇಡ ಹೇಳಿ, ನೀವ್ ಹೇಳಿ. ಬೇಕಾದ್ರೆ ಏನ್ ಮಾಡ್ಬೇಕು? ಕಾಂಗ್ರೆಸ್ ಪಕ್ಷಕ್ಕೆ ದಯಮಾಡ್ತಾವು ವೋಟ್ ಆಗ್ಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಅದಕ್ಕಿಂತ ಮುಂಚೆ ಹೇಳಿದೆ ನಾನು, ಕಾಂಗ್ರೆಸ್ ಪಕ್ಷ ಇತಿಹಾಸ ತಾವು ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಆವಾಗ ನಮ್ಮ ಸಾಧನೆನ ತೋರಿಸಿ. ನಾವ್ ಏನ್ ಮಾಡ್ತೀವಿ, ಮುಂದೊಂದು ದಿನ ಏನ್ ಮಾಡ್ತೀವಿ ಅಂತ ನಾವು ತೋರಿಸಿ ಮತನ ಕೇಳ್ತೀವಿ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಂತೀನಿ ನಾನು. ಕಾಂಗ್ರೆಸ್ ಪಕ್ಷನ ಅಭ್ಯರ್ಥಿ ಮುಖ ನೋಡ್ಬೇಡಿ, ಪುಟ್ಟಣ್ಣ ಮುಖ ನೋಡ್ಬೇಡಿ, ಪದ್ಮಾವತಿ ಮುಖ ನೋಡ್ಬೇಡಿ. ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿನ ಮುಖ ನೋಡಿ. ಇವತ್ತು ನಮ್ಮ ದೇಶ ಏನಾರ ಒಳ್ಳೇದಾಗ್ಬೇಕಾದ್ರೆ, ಬಡವರು ಒಳ್ಳೇದಾಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಸಾಧ್ಯ. ದಯಮಾಡಿ ತಾವು ಎಲ್ಲ ಕೈ ಜೋಡಿಸಿ 3 ಬಾರಿ ತಾವು PC ಮೋಹನ್ಗೆ ವೋಟ್ ಕೊಟ್ಟಿದ್ರ, ಇಲ್ಲ ಅಂತ ಇಲ್ಲ. PC ಮೋಹನ್ 3 ಬಾರಿ ಗೆದ್ದವ್ರೆ. ಈಗ ನಾನು ಈ ಪಾರ್ಲಿಮೆಂಟ್ ಕ್ಷೇತ್ರದಲ್ಲೇ ನನ್ನ ಕ್ಷೇತ್ರನೂ ಇರೋದು ಚಾಮರಾಜಪೇಟೆಯಲ್ಲಿ PC ಮೋಹನ್ ಬಂದ್ಬಿಟ್ಟು ನಿನ್ ಒಂದು ಸ್ಕೂಲ್ ಮಾಡಿದೀನಿ ಅಂತ ಏನಾದ್ರು ಹೇಳ್ಬಿಟ್ರೆ 3 ವರ್ಷದಲ್ಲಿ ಏನೋ ಇಂತ ಅನುದಾನ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತಗೊಂತೀನಿ. ಇಲ್ಲ ಅಕ್ಕ, ನಂದು ಹೇಳ್ತಾ ಇರೋದು ರಾಜಾಜಿನಗರ್. ತಮ್ಗೆ ಗೊತ್ತಿದೆ, ತಾವಿಲ್ಲೇ ಇರೋರು ಲೋಕಲ್, ತಮ್ಗೇನ್ ಕೊಟ್ಟಿರೋ ಗೊತ್ತಿಲ್ಲ. ಚುನಾವಣೆ ಟೈಮಲ್ಲಿ ಬರ್ತಾರೆ, ಚುನಾವಣೆ ಆದ ತಕ್ಷಣ ತಿರ್ಗಾ 5 ವರ್ಷ ಮಾಯ ಆಗ್ಬಿಡ್ತಾರೆ. ಎಲ್ಲನ ಕಾಣಿಸ್ಕೊಂತಾರ ಅವರು. ಎಲ್ಲನ ನೋಡಿದೀರಾ? ಎಂಪಿಗೆ ನೋಡಿದೀರಾ? ಒಬ್ಬ ಯುವಕ, ಒಬ್ಬ ಎಜುಕೇಟೆಡ್ ಕ್ಲಾಸ್ ನಿಮ್ ಮಧ್ಯದಲ್ಲಿ ಇರ್ತಾನೆ. ನಾವು ಇರ್ತೀವಿ, ನಿಮ್ಗೆ ಒಳ್ಳೇದಾಗ್ತದೆ. ದಯಮಾಡಿ ನೋಡಿ, ಪುಟ್ಟಣ್ಣ ಮೊನ್ನೆ ಚುನಾವಣೆಯಲ್ಲಿ 8,000 ಅಂತರದಲ್ಲಿ ಸೋತಿದ್ರು. ಈಗ ನಾನು ಪುಟ್ಟಣ್ಣಂಗೆ ಪದ್ಮಾವತಿ ಅಕ್ಕನು ಹಗಲು ರಾತ್ರಿ ಅವರು ದುಡಿದ್ರು ಪುಟ್ಟಣ್ಣನ ಗೆಲ್ಸಕ್ಕಂತ. ಹಗಲು ರಾತ್ರಿ ಪ್ರಯತ್ನ ಮಾಡಿದ್ರು, ಸಾಧ್ಯ ಆಗಿಲ್ಲ. ಇದೇ ಪುಟ್ಟಣ್ಣ ಅವರು ಒಂದ್ 3-4 ತಿಂಗಳು ಮುಂಚೆನೆ ತೀರ್ಮಾನ ಮಾಡಿ ಜನಗಳ ಮಧ್ಯೆ ಬಂದಿದ್ರೆ ಇವತ್ತು ಪುಟ್ಟಣ್ಣ ಅವರು 100 MLA ಆಗೋರು. 100 ಪುಟ್ಟಣ್ಣ ಅವರು MLA ಆಗೋರು. ಇಂಥವ್ರಿಗೆ ಬಡವ್ರು ಬೇಕಾಗಿರೋದು. ಸ್ಲಮ್ ಹೆಚ್ಚಾಗಿದೆ, ಇಲ್ಲೆಲ್ಲ ಸ್ಲಮ್ ಹೆಚ್ಚಾಗಿದೆ. ಆಯ್ತಮ್ಮ, ಮಾಡಿದೀರಾ? ಈ ವಾರ್ಡಲ್ಲಿ ಹೇಳ್ದ ಪುಟ್ಟಣ್ಣ ಬಂದ ತಕ್ಷಣ ಖುಷಿಯಾಗಿ ಹೇಳ್ದ, ಅಣ್ಣ ಈ ನಮ್ಮ ವಾರ್ಡ್ ಕಾಂಗ್ರೆಸ್ ವಾರ್ಡ್ ಇದು 100% ಕಾಂಗ್ರೆಸ್ ಲೀಡ್ ಕೊಡೋ ವಾರ್ಡ್ ಇದು ಅಂತ. ನಾನು ಒಂದ್ ಏನ್ ಕೇಳ್ಕೊಳ್ಳೋದಂದ್ರೆ 100% ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಂತೀನಿ. ದಯಮಾಡಿ ಮುಂದಿನ ದಿನ ಒಳ್ಳೇದಾಗ್ತದೆ. ಒಳ್ಳೆ ಅಭ್ಯರ್ಥಿ ಕೊಟ್ಟಿದ್ದಾರೆ, ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ಗೆ ಮಾತಾಡೋಕೆ ಅವಕಾಶ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ನೀವು ಬದುಕಿರೋರು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇವತ್ತು ನಮ್ಮ ಜೀವನ ಕಟ್ಕೊಟ್ಟಿರೋದ್ರೆ ಸಂವಿಧಾನ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಅದನ್ನ ಕೈ ಕೆಳಗಡೆ ನಾವೆಲ್ಲ ಬದುಕಬೇಕು, ಅದರ ಕೈ ಕಡೆ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ, ಅದರ ಕೈ ಕಡೆ ಪ್ರಜಾತಂತ್ರ ವ್ಯವಸ್ಥೆ ಅನುಭವಿಸ್ತಾ ಇದ್ದೀವಿ. ಆದ್ರೆ ಇದೆಲ್ಲವನ್ನು ಕೂಡ ಬುಡಮೇಲೆ ಮಾಡಬೇಕು ಅಂತೇಳಿ ಬಿಜೆಪಿ ಸರ್ಕಾರದವರು ನಾವು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ದಯಮಾಡಿ ಯಾವುದಕ್ಕೂ ಕೂಡ ಅವಕಾಶ ಆಗಬಾರ್ದು ಅನ್ನೋದಾದ್ರೆ ನೀವೆಲ್ಲರೂ ಮನ್ಸೂರಲ್ಲಿ ಕಾಣೋರು, ಒಳ್ಳೆ ಯುವಕರು,
ಶೈಕ್ಷಣಿಕ ಕ್ಷೇತ್ರದಲ್ಲಿ, ವಿದ್ಯಾ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ನೂರಾರು ಸಾಲಗಳನ್ನ ಇಡೀ ದೇಶಾದ್ಯಂತ ಕಟ್ಟಿರ್ತಕ್ಕಂಥವ್ರು ಮನ್ಸೂರ್ ಅಲಿ ಖಾನ್ ಅವರು. ಇವತ್ತು ಅವ್ರನ್ನ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಗೆಲ್ಲಿಸ್ಬೇಕು. ಇವತ್ತು ನಮ್ಮ ಜಮೀರಣ್ಣ ಬಂದವರು ನಿಮ್ಮ ಹತ್ರ ಎಲ್ಲ ಓಟ್ ಕೇಳಕ್ಕೆ. ಜಮೀರಣ್ಣ ಗೊತ್ತು, ಅನ್ನದಾತ ಇದ. ನಮ್ಮ ಕಲಿಯುಗದ ಕಾರಣ ಇದ್ದಂಗೆ ಯಾವುದೇ ಜಾತಿ ಧರ್ಮ ಏನಿಲ್ಲ. ಕಷ್ಟ ಅಂದ್ರೆ ಸಾಕು, ಏನ್ ಬೇಕಾದ್ರೂ ಕೂಡ ದಾನ ಮಾಡ್ಬಿಡ್ತಾನೆ. ಒಂದಿನ ನಾನು ಒಂದು ವಾಚ್ ಕಟ್ಕೊಂಡು ಹೋಗಿದ್ದೆ, ಇವ್ರು ಫ್ಲಾಟ್ಗೆ. ಅವ್ರು ಯಾರೋ ಬಂದು ನನ್ನ ಹಣ, ನನ್ನ ಬರ್ಡೇ ಅಂತ ನನ್ನ ವಾಚ್ ಕಟ್ಟಿ ಅವ್ರು ಕಟ್ ಕಳ್ಸ್ಬಿಟ್ರು. ಅಲ್ಲ, ನನಗ್ ಕೊಡಕ್ ಬರೋದು ಎಂತ ಉದಾರವಾದಿ, ಎಷ್ಟು ಮನಸ್ಸು ವಿಶಾಲ ಅಂದ್ರೆ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಅದ ಅವನಿಗೆ. ಬಂದ್ಬಿಟ್ಟ ಆತನಿಗೆ ಏನಾರ ಕೊಡಬೇಕು ಅಂದ್ರೆ ನಾನು ಹೇಳೋದು, ಅವ್ರಿಗೆ ಯಾವುದೇ ಜಾತಿ ಧರ್ಮ ಏನಿಲ್ಲ ರೀ. ಜಮೀರಣ್ಣಂಗೆ ಕೋವಿಡ್ ಟೈಮಲ್ಲಿ ನಡ್ಕೊಂಡಿದ್ಯಲ್ಲ, ಕೋಟ್ಯಾಂತರ ಜನಗಳ ಸಹಾಯ ಮಾಡ್ಬಿಟ್ಟ, ಕೋಟ್ಯಾಂತರ ಜನಗಳಿಗೆ, ಬಡವರಿಗೆ. ಅಂತವರು ಇವತ್ತು ತಮ್ಮ ಮುಂದೆ ಬಂದವ್ರೆ. ಮನೆಗಳು ಕೊಡ್ತಾರೆ. ಈಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಮನೆಗಳು ಹಂಚಿಕೆ ಮಾಡ್ತಾರೆ. ಎಷ್ಟು ಲಕ್ಷ ಮನೆಗಳನ್ನ ಈಗ ಬಡವರಿಗೆ, ನಿಮ್ಗೆಲ್ಲ ಬೆಂಗಳೂರು ಸೇರಿದ ಕರ್ನಾಟಕದಲ್ಲಿ ಎಷ್ಟು ಮನೆಗಳು ಕೊಡ್ತಾರೆ ನೀವು ನೋಡಿ. ₹1 ಕಟ್ಸ್ಕೊಳ್ದಂಗೆ ಕೊಡ್ತಾರೆ ಬಡವ್ರ ಹತ್ರದಲ್ಲಿ, ₹1 ಕಟ್ಸ್ಕೊಳ್ದಂಗೆ ಕೊಡ್ತಾರೆ ನೋಡಿ. ಅದೇ ಉದಾಹರಣ ಈ ಮನುಷ್ಯ. ಇವತ್ತು ಅವರು ನಿಮ್ಮನೆ ಬಾಗಿಲು ಬಂದವ್ರೆ ಓಟ್ ಕೇಳಲಿಕ್ಕೆ. ಮನ್ಸೂರ್ ಅಲಿ ಖಾನ್ ಪರವಾಗಿ, ಕಾಂಗ್ರೆಸ್ ಪರ ಓಟ್ ಕೇಳಲಿಕ್ಕೆ ಬಂದವ್ರೆ. ತಾವೆಲ್ಲರೂ ದಯಮಾಡಿ ಕಾಂಗ್ರೆಸ್ ಗೆಲ್ಲಿಸಬೇಕು. ಆ ಮೂಲಕ ಇಡೀ ರಾಜ್ಯದಲ್ಲಿ ಏನು ಇವತ್ತು ಫ್ರೀ ಗ್ಯಾರಂಟಿ 5 ಕೊಟ್ಟಿದ್ದಾರೆ, ಇಡೀ ರಾಷ್ಟ್ರ ಮಟ್ಟದ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಡೋ ರೀತಿಯಲ್ಲಿ ಬೆಂಬಲ ಕೊಡಬೇಕು. ನೀವು ಬಡವ್ರಿಗೆ ಅನುಕೂಲ ಆಗಬೇಕು. ಮೋದಿ ಅವರು ಬಂದ್ರೆ ಶ್ರೀಮಂತರಿಗೆ ಅನುಕೂಲ ಆಗುತ್ತೆ. 53 ಲಕ್ಷ ಕೋಟಿ ಇತ್ತು. ಎಷ್ಟು ಹೇಳಿ? 53 ಲಕ್ಷ ಕೋಟಿ. 70 ವರ್ಷದ ಆಳ್ವಿಕೆ ಮಾಡಿದಂತವ್ರು, ಆಡಳಿತ ಮಾಡಿದವರು 53 ಲಕ್ಷ ಕೋಟಿನ ಈ ಭಾರತ ದೇಶ ಸಾಲ ಮಾಡಿತ್ತು. ಇವ್ರು ಎಷ್ಟು ಮಾಡವ್ರೆ? ಇವ್ರು ಎಷ್ಟು ಮಾಡವ್ರೆ? 180 ಲಕ್ಷ ಕೋಟಿ ರೀ. 180 ಲಕ್ಷ ಕೋಟಿ. ಏನ್ ಹುಡುಗಾಟನ ಸ್ವಾಮಿ? 180 ಲಕ್ಷ ಕೋಟಿ ಸಾಲ ಮಾಡವ್ರೆ. ಇದು ದಿವಾಳಿ ಅಲ್ವತ್ತೆ. ಬಡವ್ರಿಗೆ 2,000 ಕೊಟ್ರೆ ದಿವಾಳಿ ಆಗ್ಬಿಡ್ತದೆ, ಅಕ್ಕಿ ಕೊಟ್ರೆ ದಿವಾಳಿ ಆಗ್ಬಿಡ್ತದೆ. ದಯವಿಟ್ಟು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಮನ್ಸೂರ್ ಅಲಿ ಖಾನ್ ಅವ್ರನ್ನ ಗೆಲ್ಸೋದ್ರ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಬಡವರ ಪರವಾದ ಸರ್ಕಾರ ಬರಲಿಕ್ಕೆ, ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.